ಹಾಯ್ ಗುಡ್ ಮಾರ್ನಿಂಗ್. ಬೆಳಗ್ಗೆ ಅಣ್ಣಮ್ಮ ತಾಯಿಗೆ ಕೈ ಮುಕ್ಕೊಂಡು ನಾನು ಫಸ್ಟ್ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಯೂಟ್ಯೂಬಲ್ಲಿ ನೋಡ್ತಾ ಇರೋ ಸಬ್ಸ್ಕ್ರೈಬ್ ಮಾಡಿ, ಇನ್ಸ್ಟಾಗ್ರಾಮಲ್ಲಿ ನೋಡ್ತಿರೋ ಫಾಲೋ ಮಾಡಿ, ಎರಡೂ ಕಡೆ ನೋಡಿ ಲೈಕ್ ಮಾಡೋದು ಮರಿಬೇಡಿ. ಇಷ್ಟು ದಿನ ರೀಲ್ಸ್ ಅಷ್ಟೇ ಮಾಡ್ತಾಯಿದ್ದೆ. ಕೆಲವೊಬ್ರು ಕಮೆಂಟ್ ಮಾಡ್ತಿದ್ರು ವ್ಲಾಗ್ ಮಾಡಿ ಅಂತ. ಮನೆಯಲ್ಲಿ ಫ್ರೆಂಡ್ಸು ಅಮ್ಮ ಎಲ್ಲ ಹೇಳ್ತಾಯಿದ್ರು ಚೆನ್ನಾಗಿ ಮಾತಾಡ್ತೀಯ, ಟ್ರೈ ಮಾಡು ಅಂತ. ಇವತ್ತು ನಮ್ಮ ಮನೇಲಿ ಚಪಾತಿ ಟೊಮೊಟೊ ಚಟ್ನಿ ಮಾಡಿದ್ದೀನಿ. ಟೊಮೊಟೊ ಚಟ್ನಿ ಎಲ್ರಿಗೂ ಫೇವ್ರೇಟು ನಮ್ಮ ಮನೇಲಿ. ಹೇಗೆ ಮಾಡೋದು ಅಂತ ಕೆಲವೊಬ್ಬರೆಲ್ಲ ನನ್ನನ್ನು ಕೇಳ್ತಾ ಇರ್ತಾರೆ. ನಿಮಗೂ ಗೊತ್ತಿಲ್ಲ ಅಂದರೆ ಕಮೆಂಟ್ ಮಾಡಿ, ನೆಕ್ಸ್ಟ್ ವ್ಲಾಗಲ್ಲಿ ರೆಸಿಪಿ ಶೇರ್ ಮಾಡ್ತೀನಿ ಅಂತ ಹೇಳ್ತಾ, ಕೆಲವು ದೇವಸ್ಥಾನದಲ್ಲಿ ಪೂಜೆ ನಡೀತಾ ಇದೆ. ಕೆಲವು ತಜ್ಞರ ಅಭಿಪ್ರಾಯದ ಮೇರೆಗೆ ನಾನು ಫಸ್ಟ್ ವ್ಲಾಗ್ನ ಈ ಥರ ಸ್ಟಾರ್ಟ್ ಮಾಡಿದ್ದೀನಿ. ಕೆಲವೊಬ್ಬರು ಹೆಣ್ಮಕ್ಳಿಗೆ ಅವ್ರವ್ರ ಮನೆ ಸುದ್ದಿ ಕಿವಿಗೆ ಬೀಳಲಿಲ್ಲ ಅಂದರೆ ಸಮಾಧಾನನೇ ಆಗೋಲ್ಲ. ಬಾಲ ಸುಡಬೇಕಿನ ಥರ ಒದ್ದಾಡ್ತಿರ್ತಾರೆ, ನಿದ್ದೆನೂ ಬರೋಲ್ಲ. ಈ ಥರ ಗಾಸಿಪ್ ಏನಾದರೂ ಬೇಕು ಅಂದರೆ ನನ್ನ ಪೇಜ್ ಫಾಲೋ ಮಾಡಿ, ನೋಡ್ತಾ ಇರಿ ವೀಡಿಯೋಸ್ ಹೆಂಗೆ ಬರುತ್ತೆ ಏನು ಅಂತ. ಈಗೆಲ್ಲ ಮೊದಲಿನ ಥರ ಕೂತು ಮಾತಾಡೋದು ಕಡಿಮೆ, ಫೋನ್ನೇನು ಯೂಸ್ ಮಾಡ್ತಾ ಇರ್ತಾರೆ. ಇನ್ಸ್ಟಾಗ್ರಾಮು, ಯೂಟ್ಯೂಬು ಅಂತ ಎಲ್ಲರ ಮನೆ ಸುದ್ದಿನೂ ಅಲ್ಲೇ ಸಿಗ್ತಾ ಇರುತ್ತೆ. ಹಾಗೆ ನಮ್ಮನೆ ಸುದ್ದಿನೂ ನೋಡ್ತಾ ಇರಿ. 100ರಲ್ಲಿ 1% ಆದರೂ